ಮೈಸೂರು ಜಿಲ್ಲೆಯಲ್ಲೂ ಕೂಡ ಸಿಲಿಂಡರ್ನ ಅಭಾವ ತಲೆದೂರಿದೆ. ಸಿಲಿಂಡರ್ಗಾಗಿ ಬೆಳಗ್ಗೆಯಿಂದಲೇ ಜನ ಕ್ಯೂ ನಿಲ್ತಾ ಇದ್ದಾರೆ. ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರ ಗ್ಯಾಸ್ ಏಜೆನ್ಸಿಗೆ ಜನ ಮೂಗಿ ಬೀಳ್ತಾ ಇದ್ದಾರೆ. ಮುಂಜಾನೆ 3 ಗಂಟೆಯಿಂದಲೂ ಕೂಡ ಗ್ರಾಹಕರು ಕ್ಯೂ ನಿಲ್ತಾ ಇದ್ದಾರೆ. ಒಂದು ವಾರದಿಂದ ಸ್ಟಾಕ್ ಇಲ್ಲ ಅಂತಾನೆ ಅಂತ ಇದ್ದಾರೆ. ನಾವೇನ್ ಮಾಡ್ಬೇಕು ಹಂಗಾದ್ರೆ? ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಳಿಸ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಉಂಟಾಗಿರುವಂಥ ಸಂಘರ್ಷದಿಂದಾಗಿ ಜನಸಾಮಾನ್ಯರ ಮೇಲೆ ಭಾರಿ ಪ್ರಮಾಣದ ಹೊರೆ ಬಿದ್ದಿದೆ. ಅನಿಲ ಸಿಗ್ತಾ ಇಲ್ಲ ಅಂತೇಳಿ, ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ ಅಂತೇಳಿ ಹೋಟೆಲ್ ಮಾಲೀಕರು ಕಂಗಾಲಾಗಿ ಹಲವು ಹೋಟೆಲ್ಗಳು ಬಂದಾಗಿದ್ದರೆ, ಇತ್ತ ಆಟೋ ಚಾಲಕರು ಕೂಡ ದರ ಏರಿಕೆಯಿಂದ ಇದೀಗ ಕಂಗಾಲಾಗಿದ್ದಾರೆ. ಹಲವು ಕಡೆಗಳಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ ಅಂತೇಳಿ ಕೆಲವು ಬಂಕ್ಗಳು ಬಂದಾಗಿದ್ರೆ, ಮತ್ತಷ್ಟು ಬಂಕ್ಗಳಲ್ಲಿ ಸಿಗುವಂತಹ ಗ್ಯಾಸ್ ದರದ ಮೇಲೆ ಸುಮಾರು ಒಂದೇ ದಿನಕ್ಕೆ 12 ರೂಪಾಯಿ ಏರಿಕೆ ಕಂಡಿದೆ. ಇದು ಆಟೋ ಚಾಲಕರನ್ನ ಕಂಗಾಲು ಮಾಡಿರುವಂಥದ್ದು. ಮೈಸೂರಿನ ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಪ್ರೊಫೈಲ್ ಅನ್ನೋ ಒಂದು ಆಟೋ ಗ್ಯಾಸ್ನ ಬಂಕ್ನಲ್ಲಿ ನಾವಿದ್ದೇವೆ. ನಿನ್ನೆಗೂ ಇವತ್ತಿಗೂ ಹೋಲಿಕೆಯನ್ನು ಮಾಡೋದಾದರೆ ಒಂದೇ ದಿನಕ್ಕೆ ಸರಿಸುಮಾರು 12 ರೂಪಾಯಿ ಏರಿಕೆ ಕಂಡಾಗಿರ್ತಕ್ಕಂಥದ್ದು ಗ್ಯಾಸ್ನ 1 ಲೀಟರ್ನ ಮೇಲೆ. ಏನು ಇಂದಿನ ದರ 83 ರೂಪಾಯಿ 53 ಪೈಸೆ ಆಟೋ ಗ್ಯಾಸ್ನ ದರ ಲೀಟರ್ಗೆ ಇದ್ದರೆ, ನಿನ್ನೆ ದರ 71 ರೂಪಾಯಿ 61 ಪೈಸಾ ಸರಿಸುಮಾರಿತ್ತು. ಇದೀಗ ಸುಮಾರು 12 ರೂಪಾಯಿಯಷ್ಟು ಏರಿಕೆ ಕಂಡಿರುವಂಥ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಕೂಡ ಇದೀಗ ಗ್ಯಾಸನ್ನು ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತೇಳಿ, ಒಂದು ಕಡೆ ಗ್ಯಾಸ್ ಸಮರ್ಪಕವಾಗಿ ಸಿಗ್ತಾ ಇದೆಯಾ, ಬೆಲೆ ಏರಿಕೆ ಒಂದೇ ದಿನಕ್ಕೆ 12 ರೂಪಾಯಿ ಹೆಚ್ಚಾಗಿದೆ, ಏನು ಹೇಳ್ತೀವಿ ಸರ್? ಗ್ಯಾಸು ಎಲ್ಲೂ ಸಿಗ್ತಾಯಿಲ್ಲ. ಒಂದು ಬಂಕಲ್ಲಿ ಸಿಗುತ್ತೆ, ಒಂದು ಬಂಕಲ್ಲಿ ಸಿಗಲ್ಲ. ಮತ್ತು ಇದೇನಾಗಿದೆ ಅಂದರೆ ಹೆಚ್ಚು ಕಡಿಮೆ ಒಂದು 30 ರೂಪಾಯಿ ಜಾಸ್ತಿ ಆದಂಗೆ ಆಯಿತು. 25ರಿಂದ 20 ರೂಪಾಯಿ ಜಾಸ್ತಿ ಆದಂಗೆ ಆಯಿತು ಈ ಯುದ್ಧ ಸ್ಟಾರ್ಟ್ ಆದಾಗಲಿಂದ. ನಮಗೇನಪ್ಪ ಅಂದರೆ ರೇಟು ಮಾಮೂಲಿ ರೇಟ್ ಏನಿದೆ ಅದೇ ಆಗಬೇಕು. ಮತ್ತು ಯುದ್ಧ ನಡೀತಾ ಇದೆ, ಯುದ್ಧ ಆದಷ್ಟು ಬೇಗ ನಿಲ್ಲಬೇಕು, ಗ್ಯಾಸ್ ಎಲ್ಲ ಕಡೆಯೂ ಬರಬೇಕು. ನಮ್ಮ ಚಾಲಕರಿಗೆ ರೇಟ್ ಜಾಸ್ತಿ ಆಗಿರೋದ್ರಿಂದ ತೊಂದರೆ. ಈಗ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ನೀವು ಪ್ರಯಾಣಿಕರ ಮೇಲೆ ಒಂದು ಹೊರೆನ ಹೊರಿಸೋದಕ್ಕೆ ಮುಂದಾಗ್ತೀರಾ? ಯಾಕಂದರೆ ಮೀಟರ್ ದುಡ್ಡು ಹಣವನ್ನೇ ತಗೋತೀರಾ, ಇಲ್ಲ ಎಕ್ಸ್ಟ್ರಾ ಏನಾದ್ರು ಮಾಡ್ತಾ ಇದ್ದೀರಾ? ಆ ಚಿಂತನೆಯಲ್ಲಿ ಇದೆಯಾ ಅಂತ ಸರ್? ಈಗ ಎಕ್ಸ್ಟ್ರಾ ಕೇಳೋಕ್ಕಾಗಲ್ಲ ಅವ್ರ ಹತ್ರ. ಕೇಳಿದ್ರೆ ಏನು ಮಾಡ್ತಾರೆ ಹೇಳಿ? ಆಧಾರ್ ಕಾರ್ಡು, ಬಸ್ ಫ್ರೀ ಇದೆ, ಬಸ್ಗೆ ಹೊಟ್ಟೋಗೋದ ಅಂತ ಹೊಟ್ಟೋಯ್ತಾರೆ. ಈಗ ಅವ್ರ ಹತ್ರ ನಾವು ಡಿಮ್ಯಾಂಡ್ ಮಾಡಿ ಕೇಳೋಕ್ಕಾಗಲ್ಲ. ಏನಿದೆ ಅದನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ. ಅವ್ರ ಹತ್ರ ಕೇಳೋಕ್ಕಾಗಲ್ಲ, ಕೊಡಲ್ಲ ಅವರು. ಈಗ ಮೊದಲು ಎಷ್ಟು ಕಿಲೋಮೀಟ್ರ್ ಮೈಲೇಜ್ ಬರ್ತಾಯಿತ್ತು, ಈಗ ಏರಿಕೆಯಿಂದಾಗಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ? ಸರ್, ಮೈಲೇಜು ಜಾಸ್ತಿ ಆಗಲಿ ಕಡಿಮೆ ಆಗಲಿ ಒಂದೇ ಮೈಲೇಜ್ ಬರೋದು. ಅಂದರೆ ರೇಟ್ ವ್ಯತ್ಯಾಸ ಆಗಿದೆ ಅಷ್ಟೇ. 25 ರೂಪಾಯಿ ಜಾಸ್ತಿ ಆಗಿದೆ. ಯುದ್ಧ ಸ್ಟಾರ್ಟ್ ಆಗ್ತಲ್ಲ, ಯುದ್ಧ ಸ್ಟಾರ್ಟ್ ಆದಾಗಲಿಂದ 25 ರೂಪಾಯಿ 1 ಲೀಟ್ರಿಗೆ ಜಾಸ್ತಿ ಆಗಿದೆ. ಇವತ್ತು ಏಕಾಏಕಿ 12-13 ರೂಪಾಯಿ ಜಾಸ್ತಿ ಆಗಿದೆ. ತುಂಬ ಹೊಡ್ತಾನೆ ಸರ್. ಪ್ರತಿಯೊಬ್ಬರು ಚಾಲಕರಿಗೂ ಹೊಡೆತ, ಬಿಸ್ನೆಸ್ಸು ಕಡಿಮೆ. ಈ ಗ್ಯಾರಂಟಿ ಯೋಜನೆಯಿಂದ ಇನ್ನೂ ಎಲ್ಲ ಬಿದೋಯ್ತು. ಅಷ್ಟೇ ಕಷ್ಟದಲ್ಲಿದ್ದೋ, ಈಗ ಇನ್ನೂ ಕಷ್ಟ. ಇದು ಆಟೋ ಚಾಲಕರ ಮಾತು. ಏನು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಉಂಟಾದಂಥ ಯುದ್ಧದ ಪರಿಣಾಮದಿಂದಾಗಿ ಸುಮಾರು 20ರಿಂದ 25 ರೂಪಾಯಿ ಅಂದಿನಿಂದ ಇಂದುವರೆಗೂ ಏರಿಕೆ ಕಂಡಿದೆ. ನಿನ್ನೆಯಷ್ಟೇ 13 ರೂಪಾಯಿ ಏರಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಆಟೋ ಚಾಲಕರು ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಏನು ಗ್ಯಾರಂಟಿ ಸ್ಕೀಮ್ನಿಂದ ಏನು ಆಧಾರ್ ಕಾರ್ಡನ್ನು ಪಡೆದು ಮಹಿಳೆಯರು ನಾವು ಬಸ್ಗೆ ಹೋಗ್ತೇವೆ ಅಂತೇಳಿ ಏನು ಹೆಚ್ಚಿನ ದರವನ್ನು ಮಾಡಿದ್ರೆ ಅವರು ಹೇಳ್ತಾರೆ, ನಾವು ಸುಮಾರು 20ರಿಂದ 25 ರೂಪಾಯಿ 1 ಲೀಟ್ರಿಗೆ ಹೆಚ್ಚಿಗೆ ದರವನ್ನು ಕೊಡ್ತಾ ಇದ್ದೇವೆ. ಇದು ಮೊದಲನೇ ರೀತಿಯಲ್ಲಿ ಆಗಬೇಕು ಅನ್ನೋ ಒಂದು ಮಾತುಗಳು ಕೂಡ ಆಟೋ ಚಾಲಕರಿಂದ ಕೇಳಿ ಬಂದಿರುವಂಥದ್ದು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.